ಯಾವತ್ತೂ ಕೂಡ ಯಾರಿಗೂ ಮಾರ್ಕೊಂಡಂಥದ್ದಲ್ಲ. ನಮ್ಮದು ಸ್ವಂತ ಶಕ್ತಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ನೀವು ನೋಡಿದರೆ 2 ಜನ ಇದ್ದಂಥ ಸಂದರ್ಭದಲ್ಲೂ ಕೂಡ ಜನತಾದಳ ಇನ್ನೇನು ಮುಳುಗೋಯ್ತು ಅಂತ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೇಳುವಂಥ ಸಂದರ್ಭದಲ್ಲೂ ಕೂಡ ಫಿನಿಕ್ಸ್ ಥರ ದೇವೇಗೌಡರ ಮೇಲೆ ಬಂದಂಥ ನಿದರ್ಶನಗಳು ಕೂಡ ಇಲ್ಲಿರೋದ್ರಿಂದ ದಯಮಾಡಿ ಯಾರೂ ಕೂಡ ಜನತಾದಳನ ಲಘುವಾಗಿ ತಗೋಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಆದ್ದರಿಂದ ಇವತ್ತು ನಮ್ಮ ಪಕ್ಷದ ಶಾಸಕರು ಯಾರೂ ಕೂಡ ಮಾರಿ ಹೋಗುವಂಥ ಶಾಸಕರಲ್ಲ. ಇದೇನೇನು ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ. ನಮ್ಮ ಶಾಸಕರು ಭದ್ರವಾಗಿರ್ತಕ್ಕಂಥವರೇ ಇರೋದು. ನಾವು 18 ಜನ ಇದ್ದರೂ ಕೂಡ ನಮ್ಮ ಪ್ರತಿಪಾದಿಸ್ಕೊಂಡು ನಮ್ಮ ಪಕ್ಷವನ್ನು ಎತ್ತಿಡಿತಕ್ಕಂಥ ಕೆಲಸ, ನಮ್ಮ ಪಕ್ಷದ ಸಿದ್ಧಾಂತಗಳನ್ನ ಉಳಿಸ್ಕೊಂಡು ಹೋಗುವಂಥ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ. ಆದ್ದರಿಂದ ಇದು ಎಚ್ಚರಿಕೆ ಇರಲಿ ಕಾಂಗ್ರೆಸ್ನವ್ರಿಗೆ. ನಿಮಗೆ ಬಂದಿರತಕ್ಕಂಥ ಯೋಗೀಶ್ವರ್ ಏನು ನಿಮಗೆ ಅಭ್ಯರ್ಥಿಯಾಗಿ ಬಂದು ನಿಮ್ಮ ಪಕ್ಷಕ್ಕೆ ಸೇರಿದರೆ ಅವರು ನಿಮಗೆ ಮುಳುವಾಗ್ತಕ್ಕಂಥದ್ದು ಸಂಶಯ ಇಲ್ಲ. ನೀವು ಎಚ್ಚರಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ನಿಮಗೆ ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ನಮ್ಮ BPL ಕಾರ್ಡ್ದಿರ್ಬೋದು ಮತ್ತು ಹಲವಾರು ಈಗ ನ್ಯೂನ್ಯತೆಗಳು ಏನು ಇದಕ್ಕೆ ವಕ್ಫ್ ಬೋರ್ಡ್ಗೆ ಕೊಟ್ಟಿರ್ತಕ್ಕಂಥ ಆಸ್ತಿಗಳ ವಿಚಾರಗಳಿರ್ಬೋದು, ಇದೆಲ್ಲ ಈಗ ಮಧ್ಯದಲ್ಲಿ ಉದ್ಭವ ಆಗಿರ್ತಕ್ಕಂಥ ಎಲ್ಲ ಇಶ್ಯೂಗಳನ್ನು ಕೂಡ ನಾವು ಎತ್ತಿ ಹಿಡಿದು ಸದನದಲ್ಲಿ ಚಾಟಿ ಬೀಸಿ ನಾವೆಲ್ಲ ಶಾಸಕರು ವಿಧಾನ ಪರಿಷತ್ ಇರ್ಬೋದು, ವಿಧಾನಸಭೆಯಲ್ಲಿ ನಮ್ಮ ಅಸ್ತಿತ್ವವನ್ನು ಹೇಳಿ ಜನಗಳಿಗೆ ನ್ಯಾಯವನ್ನು ಒದಗಿಸ್ಕೊಡೋದ್ರೆ ನಾವೆಲ್ಲರೂ ಕೂಡ ಅದ್ರ ಪರವಾಗಿ ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಇವತ್ತು ಸರ್ಕಾರವನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸುವಂಥ ಕೆಲಸ ಖಂಡಿತ ಮಾಡೇ ಮಾಡ್ತೀವಿ. ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿ ಮಾತಾಡಿದ್ದಾರೆ, ಅದೆಲ್ಲ ರದ್ದು ಮಾಡೋಕ್ಕೆ ಆಗಲ್ಲ. ಯಾಕೆಂದರೆ ಒಂದು ಇಲ್ಲಿ ಹುಟ್ಟಿದಂಥವ್ರು ಎಲ್ಲರೂ ಕೂಡ ಎಲ್ಲ ರೀತಿಯ ಹಕ್ಕಿರ್ತದೆ, ಅದಲ್ಲ. ಆದರೆ ಒಂದು ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತೊಗೊಂಡು ಹೋಗುವಂಥದ್ದು. ನೀವು ನೋಡಿದ್ರಿ ಮುಸಲ್ಮಾನರಿಗೆ ಯಾರು ದೇವೇಗೌಡರು ಪ್ರಧಾನಿ ಮುಖ್ಯಮಂತ್ರಿ ಆಗೋವರೆಗೂ ಯಾರು ಅವರಿಗೆ ಇದನ್ನು ಕೊಟ್ಟಿದ್ರು? ಅವರಿಗೆ 1% ರಿಸರ್ವೇಷನ್ ಕೂಡ ಕೊಟ್ಟಿರಲಿಲ್ಲ. ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 4% ರಿಸರ್ವೇಷನ್ ಫಸ್ಟ್ ಕೊಟ್ಟಂಥದ್ದು ದೇವೇಗೌಡರು. ಅದನ್ನ ಯಾಕೆ ಇವರೆಲ್ಲ ಸ್ಮರಿಸ್ಕೊಳ್ಳಲ್ಲ? ಈಗ ಯಾವುದೋ ರೀತಿಯಲ್ಲಿ ಚುನಾವಣೆಗೆ ಹಿಂದೂ ಮುಸ್ಲಿಂ ಅಂತ ಭಿನ್ನಾಭಿಪ್ರಾಯ ತಂದು ಅವ್ರನ್ನೊಂದು ಬೇರೆ ಬೇರೆ ಮಾಡ್ತಕ್ಕಂಥ ಸಂದರ್ಭವನ್ನು ಈಗ ಈ ಸರ್ಕಾರ ಸೃಷ್ಟಿ ಮಾಡ್ತಾ ಇದೆ. ಆದ್ದರಿಂದ ಎಲ್ಲೋ ಒಂದು ಕಡೆ ಈ ಸರ್ಕಾರ ಎಲ್ಲ ಸಮಾಜನೂ ಕೂಡ ಒಟ್ಟಿಗೆ ತಗೊಂಡು ಹೋದಲ್ಲಿ ವಿಫಲ ಆಗಿದೆ. ಇವ್ರು ಬರೀ ರಾಜಕೀಯಕ್ಕೋಸ್ಕರ ಈ ಥರ ಒಂದು ಬೆಳವಣಿಗೆಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಸಮಾಜದಲ್ಲಿ ಅಂತ ನಾನು ಹೇಳಿದ್ದೆ. ಇಲ್ಲಿ ಖಂಡಿತ ಅನ್ಸಲ್ಲ. ನಾವು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ರಲ್ಲಿ ನಾವು ಬದ್ಧವಾಗಿದ್ದೇವೆ ಎಲ್ಲ ಸಮಾಜಕ್ಕೂ. ಅವರ ಜಾತಿ ಯಾವ ಜಾತಿ ಆಗಿರ್ಬೋದು, ಆ ಜಾತಿಯ ಜನಸಂಖ್ಯೆ ಆಧಾರದ ಮೇಲೆ ಎಲ್ರಿಗೂ ಕೂಡ ನ್ಯಾಯ ಕೊಡೋದಕ್ಕೆ ಜನತಾದಳ ಯಾವತ್ತೂ ಕೂಡ ಬದ್ಧವಾಗಿ. ಭಾಗಿಗಳಿಗೆ ಕಡಿವಾಣ ಹಾಕ್ಲಿಕ್ಕೋಸ್ಕರ ಈಗ ಎಲ್ಲ BPL ಕಾರ್ಡ್ 1,20,000 ಮೇಲ್ಪಟ್ಟು ಟ್ರಾನ್ಸಾಕ್ಷನ್ ಯಾರ್ದಾರ ಆಗಿದ್ರೆ ಅವ್ರದನ್ನೆಲ್ಲ ಕೂಡ ತೆಗಿಬೇಕು ಅಂತಕ್ಕಂಥ ಹೊರಟಿರ್ತಕ್ಕಂಥದ್ದು. ಎಷ್ಟಾಗುತ್ತೆ ಅಷ್ಟು ಕಡಿತ ಮಾಡ್ಲಿಕ್ಕೆ ಇವರ ಅನುದಾನ ಸರಿಯಾಗಿ ಕೊಡೋಕ್ಕಾಗ್ತಲೇ ಈ ಥರ ಯೋಜನೆಗಳು ಮಾಡ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. GT ದೇವೇಗೌಡರು ಅವ್ರು ನಾನು ನೆನ್ನೆನೂ ಕೂಡ ಈಗ ಇದಕ್ಕೂ ಕರೆದೆ. ಬಟ್ ಅವ್ರಿಗೆ ಒಂದು ಸ್ವಲ್ಪ ಮನಸ್ಥಿತಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ, ಇಲ್ಲ ಅಂತ ಹೇಳ್ತಾರ. ಅದನ್ನ ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೋತೀವಿ. ಅವ್ರಿಗೆ ಒಂದು ಸ್ವಲ್ಪ ಬೇಸರ ಇದೆ ಯಾವ ವಿಚಾರಕ್ಕೆ ಅಂತ ತಮಗೂ ಕೂಡ ಗೊತ್ತು. ಆದ್ರೆ ಅದನ್ನ ಸರಿಪಡಿಸ್ಕೋತೀವಿ. ನಾನೇ ಕೂಡ ಅವ್ರನ್ನ ಕರೆದಿದ್ದೀನಿ, ಪ್ರತಿ ಹಂತದಲ್ಲೂ ಕೂಡ ಕರೆದಿದ್ದೇವೆ. ನಾವು ಚುನಾವಣೆ ಸಂದರ್ಭದಲ್ಲೂ ಕರೆದಿದ್ದೇವೆ. ಆದರೆ ಅವ್ರಿಗೆ ಕೂತ್ಕೊಂಡು ದೇವೇಗೌಡರು ಕುಮಾರಸ್ವಾಮಿ ಅವ್ರ ಜೊತೆ 1-to-1 ಅವ್ರು ಕೂತ್ಕೊಂಡು ಮಾತಾಡಿ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ. ಈಗ ಅವರು ಹೇಳ್ತಾವ್ರೆ ದೇವೇಗೌಡರು ನಮ್ಮ ಪ್ರಚಾರಕ್ಕೆ ಮಾಡಿಲ್ಲ. ಕೆಲವರು ಶಾಸಕರೆಲ್ಲ ವೈಯಕ್ತಿಕವಾಗಿ ಅವ್ರವ್ರ ಕ್ಷೇತ್ರದಲ್ಲಿದ್ದಾರೆ. ಈಗ ಆತುರವಾಗಿ ನಾವು ಕರೆದಿರೋದ್ರಿಂದ ಅವರು ಅಲ್ಲಿಂದನೇ ಸ್ಟೇಟ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಎಲ್ಲ ಶಾಸಕರು ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. 15 ಜನ ಕೂಡ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಕೂಡ ನಮ್ಮ ಪಕ್ಷದಲ್ಲಿ ಇದ್ವಿ. ನಮ್ಮ ಪಕ್ಷದಲ್ಲಿ ಆತಂಕ ಏನಿಲ್ಲ. ನಾವು ಯಾರು ಕೂಡ ಆತರ ಪಡ್ತಕ್ಕಂಥ ವಿಚಾರ ಇಲ್ಲ. ಮುಂದೆ ನೀವು ನೋಡಿದ್ರಿ ಕಳೆದ ಮಹಾರಾಷ್ಟ್ರ ಚುನಾವಣೆಯಲ್ಲಿ 288 ಸೀಟ್ಗೆ ಕಾಂಗ್ರೆಸ್ ಎಷ್ಟು ಸೀಟ್ ಗೆದ್ದಿದೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ನಿದರ್ಶನ ಇದೆ. ಇವರು ಚುನಾವಣೆ ಸಂದರ್ಭಗಳಲ್ಲಿ ಇವರು ಭಾಗಿಗಳ ಹಣವನ್ನು ಹಾಕ್ತಕ್ಕಂಥದ್ದು ಮತ್ತೆ ಡೈರಿಯ ಒಂದು ಅನುದಾನಗಳನ್ನ ಹಾಕ್ತಕ್ಕಂಥದ್ದು ಮಾಡಿ ಇವರು ಮನಸ್ಸು ಗೆಲ್ಲಲಿಕ್ಕೆ ಚುನಾವಣೆ ಪ್ರವೃತ್ತಿಗೋಸ್ಕರ ಇವರು ಭಾಗ್ಯಗಳನ್ನ ನೀಡ್ತಾ ಇರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ಎಲ್ಲೋ ಒಂದು ಕಡೆ ಚುನಾವಣಾ ಆಯೋಗ ಇದೆಲ್ಲದಕ್ಕೂ ಕೂಡ ಒಂದು ಕಡಿವಾಣ ಹಾಕಬೇಕಾಗ್ತದೆ. ಒಂದು ನಮ್ದೇನೇ ಇಲ್ಲ ಅನುದಾನಗಳನ್ನ ಕೊಡಬಾರ್ದು ಅಂತಕ್ಕಂಥ ನಿಯಮಗಳನ್ನ ಮಾಡ್ತಾರೆ. ಯಾವಾಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ ನಂತರ ಯಾವುದೇ ಒಂದು ಹೊಸ ಅನುದಾನಗಳನ್ನ ರಿಲೀಸ್ ಮಾಡಬಾರ್ದು, ಇದೆಲ್ಲ ಕೂಡ ಇರ್ತದೆ. ಆದರೆ ಈ ರೀತಿ 2 ದಿವಸ ಚುನಾವಣೆ ಇದ್ದಂಥ ಸಂದರ್ಭದಲ್ಲಿ ಈ ಥರ ಭಾಗ್ಯಗಳಲ್ಲಿ ಅನುದಾನಗಳನ್ನ ವೈಯಕ್ತಿಕವಾಗಿ ಫಲಾನುಭವಿಗಳನ್ನ ಹಾಕ್ತಕ್ಕಂಥದ್ದು ಎಷ್ಟು ಸರಿ ಅಂತ ಚುನಾವಣಾ ಆಯೋಗ ಇದನ್ನ ಮರುಪರಿಶೀಲನೆ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ.
ಕೂಡ ನಮ್ಮಲ್ಲಿದ್ದಾಗ ಜನತಾದಳ ಬಿಜೆಪಿ ಒಟ್ಟಾಗಿ ನಾವು ಇದನ್ನ ಮಾಡಿದಂಥ ಸಂದರ್ಭದಲ್ಲಿ ನಾನು ಇದೇ ತರ ಟಾಸ್ಕ್ ಕೊಟ್ಟಂಥದ್ದು ನಿದರ್ಶನ ನಮ್ಮ ಮುಂದೆ ಇದೆ. 30 ಜನನ ನಾನು ಕಾಂಗ್ರೆಸ್ಸಿಂದ ಕರ್ಕೊಂಬರ್ತೀನಿ ಅಂತಕ್ಕಂಥ ಇಲ್ಲಿದ್ದಾಗ ಹೇಳ್ತಕ್ಕಂಥ ಮನುಷ್ಯ ಅವ್ರ ಪ್ರವೃತ್ತಿ ಏನು ಅಂತಕ್ಕಂಥದ್ದು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ. Ashwavega English News. Coming soon. Your channel, your voice, your trust. Ashwavega English News. Coming soon. Your channel, your voice, your trust.